ವಿಪರೀತ ಕಾಮ ಆಸಕ್ತಿಯನ್ನು ಹೊಂದಿರುವಂತಹ ಸ್ತ್ರೀಯರ ಲಕ್ಷಣಗಳು ಈ ರೀತಿಯಾಗಿ ಇರುತ್ತದೆ. ಅವರನ್ನು ನೀವು ಯಾವಾಗ ಬೇಕಾದರೂ ಒಲಿಸಿಕೊಳ್ಳಬಹುದು. ನಿಮ್ಮನ್ನು ಕೂಡ ಅವರು ಇಷ್ಟಪಡುತ್ತಾರೆ. ಅದು ಯಾವ ರೀತಿ ಆಸಕ್ತಿಯನ್ನು ಹೊಂದಿರುತ್ತಾರೆ, ಯಾವೆಲ್ಲ ಸೂಚನೆಗಳನ್ನು ಅವರು ನಿಮಗೆ ನೀಡುತ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಪರಸ್ತ್ರೀ ಪರಪುರುಷರ ವಶೀಕರಣ, ದೈಹಿಕ ಸಂಪರ್ಕಗಳ ಆಕರ್ಷಣೆಗಳು, ಸಮಸ್ಯೆಗಳು ಇದ್ದಾಗ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಪ್ರತಿಯೊಂದು ಸಮಸ್ಯೆಗೂ ಗೌಪ್ಯವಾಗಿರಲಿ ರಹಸ್ಯವಾಗಿರಲಿ ಅದನ್ನು ನಿವಾರಣೆ ಮಾಡಿಕೊಡುತ್ತಾರೆ. ಇನ್ನು ಇವತ್ತಿನ ಕಾಲದಲ್ಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲದಿದ್ದರೆ, ಸುಖ ಶಾಂತಿ ಎಲ್ಲವೂ ನಾಶವಾಗುತ್ತಿದ್ದರೆ ಅಂತಹ ಮಹಿಳೆಯರಿಗೆ ಏಕಾಂತತನ ಕಾಡುತ್ತದೆ. ಏಕಾಂತದಲ್ಲಿರುವವರಿಗೆ ಈ ಕಾಮ ಅನ್ನುವುದು ಸಹಜವಾಗಿ ನೆತ್ತಿಗೆ ಏರಿಬಿಟ್ಟಿರುತ್ತದೆ. ಇಂತಹ ಮಹಿಳೆಯರು ಕೊಡುವಂತಹ ಲಕ್ಷಣಗಳು ಯಾವುದು ಅಂದರೆ, ಮನೆಯಲ್ಲಿ ಯಾವಾಗಲೂ ಬೆತ್ತಲಾಗಿಯೇ ಇರುವುದು, ರಾತ್ರಿ ಹೊತ್ತು ಕೂಡ ಬೆತ್ತಲಾಗಿ ನಿದ್ರಿಸುವುದು, ಯಾವುದೇ ಹುಡುಗರು ಅವರ ಮನೆ ಮುಂದೆ ಓಡಾಡಿದರೆ ಅವರನ್ನೇ ನೋಡುತ್ತಿರುವುದು, ನೀವೇನಾದರೂ ಅವರನ್ನು ನೋಡಿದರೆ ನಿಮ್ಮನ್ನು ನೋಡಿ ಅವರು ನಗುವುದು, ನೀವು ಏನಾದರೂ ನಕ್ಕಿದರೆ ಅವರು ಕಣ್ಣಿನಲ್ಲಿಯೇ ಸಿಗ್ನಲ್ ಮಾಡುವುದು, ಇವೆಲ್ಲವೂ ಕೂಡ ಕಾಮ ಆಸಕ್ತಿ ಹೊಂದಿರುವ ಮಹಿಳೆಯರಲ್ಲಿ ಮಾತ್ರ ಕಾಣಬಹುದಾಗಿದೆ. ಇವರನ್ನು ಒಲಿಸಿಕೊಳ್ಳಬೇಕು, ಇವರ ಜೊತೆಗೆ ನಿಮ್ಮ ಒಂದು ಮನಸ್ಸಿನ ವೇದನೆಗಳನ್ನು ಹೇಳಿಕೊಳ್ಳಬೇಕು, ಭಾವನೆಗಳನ್ನು ವ್ಯಕ್ತಪಡಿಸಿಕೊಳ್ಳಬೇಕು ಅನ್ನುವುದಾದರೆ ಸ್ತ್ರೀ ಆಕರ್ಷಣ ಯಂತ್ರ. ಹೌದು, ಯಾವುದೇ ಸ್ತ್ರೀಯನ್ನಾಗಲಿ ನಿಮ್ಮ ಕೈವಶ ಮಾಡಿಕೊಳ್ಳಲು, ಪುರುಷರನ್ನು ಕೂಡ ನಿಮ್ಮ ಕೈವಶ ಮಾಡಿಕೊಳ್ಳಲು ಈ ಯಂತ್ರವನ್ನು ಬಳಸಿಕೊಳ್ಳಿ. ಇದರಲ್ಲಿ ಕಾಮ ಕಸ್ತೂರಿ ಬೀಜ ತುಂಬಿರುವಂತಹ ಹಾಗೂ ಸ್ತ್ರೀ ವಶೀಕರಣ, ಪುರುಷ ವಶೀಕರಣ ಆಗುವಂತಹ ಮಂತ್ರಗಳು ಬರೆದಿರುತ್ತೆ. ಈ ಯಂತ್ರವನ್ನು ನಿಮ್ಮ ಕುತ್ತಿಗೆಗೆ ಕಟ್ಟಿಕೊಂಡು ಅವರ ಬಳಿ ನಿಂತುಕೊಂಡು 1 ನಿಮಿಷ ಮಾತನಾಡಿದರೆ ನಿಮ್ಮ ಒಂದು ಮಾತು ಅವರಿಗೆ ತುಂಬ ಸರಳವಾಗಿ ಯಾವುದೇ ಕೋಪವಿಲ್ಲದೆ ತಲುಪುತ್ತದೆ. ಅಂತಹ ಶಕ್ತಿಯುತವಾದಂತಹ ಆಕರ್ಷಣ ಯಂತ್ರವನ್ನು ನಿಮ್ಮ ಕುತ್ತಿಗೆಗೆ ಧರಿಸಿಕೊಂಡು ಮಾತನಾಡಿ. ಇದು ಕೇವಲ ಸ್ತ್ರೀ ಪುರುಷ ವಶೀಕರಣ ಯಂತ್ರ ಮಾತ್ರವಲ್ಲ, ಧನಾಕರ್ಷಣ ಕೂಡ ಇದರಿಂದ ಆಗುತ್ತದೆ. ಕಾಮಾಸಕ್ತಿ ಇರುವಂತಹ ಮಹಿಳೆಯರಿಗೆ ನೀವು ಸಹಾಯ ಮಾಡಿದಂತೆ ಆಗುತ್ತದೆ. ಯಾವತ್ತೂ ಕೂಡ ಇಂತಹ ವಿಚಾರವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇದನ್ನು ಮಾಡುವ ಮೊದಲು ಈ ಯಂತ್ರವನ್ನು ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಂಡು ರಹಸ್ಯ ಮಂತ್ರವನ್ನು ವಶೀಕರಣಕ್ಕಾಗಿ ಹೇಳಿಕೊಡ್ತಾರೆ. ಅದನ್ನು ಕೇಳಿ ನಂತರ ಇದನ್ನು ಮುಂದುವರಿಸಿ. ತುಂಬನೇ ಶ್ರೇಷ್ಠವಾದದ್ದು.